శ్రీ వెంకటేశ గోవింద, శ్రీనివాస గోవింద, శ్రీ వెంకటేశ గోవింద. పశుపాలక శ్రీ గోవింద, పాప విమోచన గోవింద, గోవింద హరి గోవింద, గోకుల నందన గోవింద. శ్రీనివాస గోవింద, శ్రీ వెంకటేశ గోవింద, శ్రీనివాస గోవింద, శ్రీ వెంకటేశ గోవింద. దుష్ట సంహార గోవింద, దురిత నివారణ గోవింద, గోవింద హరి గోవింద, గోకుల నందన గోవింద. శ్రీనివాస గోవింద, శ్రీ వెంకటేశ గోవింద, శ్రీనివాస గోవింద, శ్రీ వెంకటేశ గోవింద.
ಕಾಮಿತಾರ್ಥಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ದೇವದೇವೋತ್ತಮ ದೇವತಾ ಸಾರ್ವಭೌಮನ ದಿವ್ಯವಾಗಿರ್ತಕ್ಕಂತಹ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಇಂದು ನಮ್ಮೆಲ್ಲರಿಗೂ ಕೂಡ ಸದವಕಾಶ ಬಂದು ದೊರೆತಿರುವಂತಹದ್ದಾಗಿದೆ. ಶ್ರೀದೇವಿ ಭೂದೇವಿ ಸಹಿತನಾಗಿ ಜಗದೊಡೆಯ ಬಂಗಾರದ ರಥದಲ್ಲಿ ಕುಳಿತುಕೊಂಡು, ಸುವರ್ಣ ರಥದಲ್ಲಿ ಕುಳಿತುಕೊಂಡು ಭಕ್ತರನ್ನೆಲ್ಲರನ್ನು ಕೂಡ ಉದ್ಧರಿಸಲಿಕ್ಕಾಗಿ, ನಮ್ಮೆಲ್ಲರಿಂದಲೂ ಕೂಡ ಸಾಧನೆಯನ್ನು ಮಾಡಿಸಲಿಕ್ಕಾಗಿ ಜಗದೊಡೆಯ ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಹೊಸದಾಗಿರ್ತಕ್ಕಂತಹ ಶಕ್ತಿಯನ್ನು, ಅನುಗ್ರಹ ರೂಪವಾಗಿರ್ತಕ್ಕಂತಹ ತನ್ನ ಕೃಪಾ ದೃಷ್ಟಿಯನ್ನು ಬೀರಿರುವಂತಹದ್ದು. ಇಂತಹ ಈ ಸಂದರ್ಭದಲ್ಲಿ ವೈಕುಂಠ ದ್ವಾರದ ದರ್ಶನವನ್ನು ಪಡೆಯಲಿಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಬಹಳ ಪ್ರಯತ್ನಶೀಲರಾಗಿರುತ್ತಾರೆ. ಭಗವಂತನಿಗೆ, ವಿಷ್ಣುವಿಗೆ ಸಂಬಂಧಪಟ್ಟಿರತಕ್ಕಂತಹ ತಿಥಿ ಏಕಾದಶಿ ತಿಥಿ, ವೈಕುಂಠ ಏಕಾದಶಿ ಎಂಬುದಾಗಿ. ವೈಕುಂಠ ದ್ವಾರ ದರ್ಶನ ಇಂದಿನ ದಿನ, ನಂತರ ದ್ವಾದಶಿ ದಿನ ಎರಡೂ ದಿವಸವೂ ಕೂಡ ಪಡೆಯಲಿಕ್ಕೆ ಅವಕಾಶ ಇರ್ತದೆ. ತಿರುಮಲ ತಿರುಪತಿ ದೇವಸ್ಥಾನದವರು 11ನೇ ತಾರೀಕಿನ ತನಕವೂ ಕೂಡ ಆ ದ್ವಾರವನ್ನು ತೆರೆದಿಡುವಂತೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ತಿರುಮಲ ಕ್ಷೇತ್ರದಲ್ಲಿ ಬರುವ ಭಕ್ತರಿಗೆಲ್ಲರಿಗೂ ಕೂಡ ವೈಕುಂಠ ದ್ವಾರ ದರ್ಶನ ಸಿಗುವಂತಹದ್ದಾಗಿದೆ. ಇದೊಂದು ಅದ್ಭುತವಾಗಿರ್ತಕ್ಕಂತಹ, ಪರಮ ಪುರುಷನಾಗಿರ್ತಕ್ಕಂತಹ ಜಗದೊಡೆಯನ ಅನುಗ್ರಹ ಅಂತ ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಬಂಗಾರದ ರಥದಲ್ಲಿ ಕುಳಿತುಕೊಂಡು ಶ್ರೀದೇವಿ ಭೂದೇವಿ ಸಹಿತನಾಗಿ ಭಕ್ತರೆಲ್ಲರಿಂದಲೂ ಕೂಡ ಆ ರಥ ಎಳೆಯಲ್ಪಡ್ತಾ ಇದ್ದರೆ ತನ್ನ ಕೃಪಾ ಕಟಾಕ್ಷವನ್ನು ಭಕ್ತ ಕೋಟಿಯ ಮೇಲೆ ಬೀರುತ್ತಾ ಅನುಗ್ರಹಿಸ್ತಾ ಇದ್ದಾನೆ ಜಗದೊಡೆಯ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ವೆಂಕಟೇಶ್ವರನ ದರ್ಶನಕ್ಕಾಗಿ ಪ್ರತಿನಿತ್ಯವೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ತಿರುಪತಿ ಮತ್ತು ತಿರುಮಲ ಕ್ಷೇತ್ರಕ್ಕೆ ಭಕ್ತರೆಲ್ಲರೂ ಕೂಡ ಬರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಜಗದೊಡೆಯನ ಮಹಿಮೆ ತಿಳಿದುಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ. ಆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ದಂತೆಯೇ ಭಗವಂತನಲ್ಲಿ ನಮ್ಮೆಲ್ಲರಿಗೂ ಕೂಡ ಭಕ್ತಿ ಅನ್ನುವಂತಹದ್ದು ಉಂಟಾಗ್ತದೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು, ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕು. ತತ್ಪೂರ್ವಕವಾಗಿ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ, ಅತ್ಯಂತ ದೃಢವಾಗಿ ಸರ್ವತೋಧಿಕ ಸ್ವಾಮಿ ಶ್ರೀ ಶ್ರೀನಿವಾಸನೇ ಸರ್ವಶ್ರೇಷ್ಠ ಎಂಬತಕ್ಕಂತಹ ಜ್ಞಾನ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ, ಸ್ನೇಹ ಅನ್ನತಕ್ಕಂತಹದ್ದೇನಿದೆ ಆ ಭಗವಂತನಲ್ಲಿ, ಅದನ್ನೇ ಭಕ್ತಿ ಅಂತ ಹೇಳ್ತಾರೆ. ಬಂಗಾರದ ರಥ, ಮುಂಭಾಗದಲ್ಲಿ ಜಯ ವಿಜಯರು, ದ್ವಾರಪಾಲಕರು, ಒಳಗಡೆ ಶ್ರೀದೇವಿ ಭೂದೇವಿ ಸಹಿತನಾದಂತಹ ಜಗದೊಡೆಯ ಶ್ರೀ ಶ್ರೀನಿವಾಸ ವಿರಾಜಿಸುವಂತಹದ್ದು. ಇದೊಂದು ಅದ್ಭುತವಾಗಿರ್ತಕ್ಕಂತಹ, ನಮ್ಮೆಲ್ಲರಿಗೂ ಕೂಡ ಕಂಗಳಿಗೆ ರಸದೌತಣವನ್ನು ನೀಡುವಂತಹ ಉತ್ಸವವಾಗಿದೆ ಸ್ವರ್ಣ ರಥೋತ್ಸವ. ಇಂತಹ ಸ್ವರ್ಣ ರಥೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಜಗದೊಡೆಯನ ಅಪಾರವಾದಂತಹ ಕೃಪೆಗೆ ಪಾತ್ರರಾಗೋಣ. ಹರೇ ಶ್ರೀನಿವಾಸ. आदिदेव नमो नमो, अखिलांडनाथ नमो नमो. आदिदेव नमो नमो, अखिलांडनाथ
वेदवेद्य नमो नमो श्रीवेङ्कटेश नमो नमो वेदवेद्य नमो नमो श्रीवेङ्कटेश नमो नमो आदिदेव नमो नमो अखिलाण्डनाथ नमो 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 మనసి వేదము బ్రహ్మకిచ్చిన మత్స్యరూప నమో నమో మత్స్యరూప నమో నమో మనసి వేదము బ్రహ్మకిచ్చిన మత్స్యరూప నమో నమో మత్స్యరూప నమో నమో కలయవారిధి తరువజేసిన కమఠ రూప నమో నమో కమఠ రూప నమో నమో కలయవారిధి తరువజేసిన కమఠ రూప నమో నమో కమఠ రూప నమో నమో అలరు భూమి ధరింపజేసిన ఆదివరాహ నమో నమో ఆదివరాహ నమో నమో అలరు భూమి ధరింపజేసిన ఆదివరాహ నమో నమో ఆదివరాహ నమో నమో నలుగుగా కంబమున వెడలిన నారసింహ నమో నమో నారసింహ నమో నమో నలుగుగా కంబమున వెడలిన నారసింహ నమో నమో నారసింహ నమో నమో బలసి బలి మూడడుగులడిగిన వామనుండ నమో నమో వామనుండ నమో నమో బలసి బలి మూడడుగులడిగిన వామనుండ నమో నమో వామనుండ నమో నమో బలిమిరాసుల నెల్ల దృంచిన పరశురామ
ಪರಶುರಾಮ ನಮೋ ನಮೋ ಬಲಿಮಿರಾಸುಲನೆಲ್ಲ ದೃಚಿನ ಪರಶುರಾಮ ನಮೋ ನಮೋ ಪರಶುರಾಮ ನಮೋ ನಮೋ ಮಲಸಿ ರಾವಣ ಕುಲಮಡಂಚಿನ ಮನುಕುಲೇಶ ನಮೋ ನಮೋ ಮನುಕುಲೇಶ ನಮೋ ನಮೋ ಮಲಸಿ ರಾವಣ ಕುಲಮಡಂಚಿನ ಮನುಕುಲೇಶ ನಮೋ ನಮೋ ಮನುಕುಲೇಶ ನಮೋ ನಮೋ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿವರದೇಶವರಪ್ರದಂ ನಮಾಮಿ ನಿಖಿಲಾಧೀಶ ಕಿರೀಟಾಘೃಷ್ಟಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೇಃ ಪಾದಪಂಕಜಂ. ಜಗದೊಡೆಯನ ಪಾದ ಕಮಲಗಳು ನಮ್ಮ ಹೃದಯದಲ್ಲಿರತಕ್ಕಂತಹ ಅಜ್ಞಾನವನ್ನು ಕೂಡ ದೂರ ಮಾಡುವಂತಹದ್ದು. ಅಂತಹ ಆ ಪಾದ ಕಮಲಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ಸ್ವಾಮಿಯ ಪಾದ ಕಮಲಗಳ ಅಪಾರವಾಗಿರ್ತಕ್ಕಂತಹ ಮಹಿಮೆ ಭಕ್ತ ಕೋಟಿಗೆ ತಿಳಿದಿರತಕ್ಕಂತಹದ್ದೇ. ಯಾರಿಗೆ ಏನೇ ಕಷ್ಟ ಬಂದರೆ ಆ ಸ್ವಾಮಿಯ ಪಾದವನ್ನು ಆಶ್ರಯಿಸಿದರೆ ಸಾಕು, ಆ ಕಷ್ಟದಿಂದ ಹೊರಬರುವಂತಹವನಾಗ್ತಾನೆ. ಅಂತಹ ಆ ಸ್ವಾಮಿಯ ಸ್ವರ್ಣ ರಥೋತ್ಸವ ಕಾರ್ಯಕ್ರಮ ವೈಕುಂಠ ಏಕಾದಶಿಯನ್ನು ನಿಮಿತ್ತ ಮಾಡಿಕೊಂಡು 4 ವೇದಗಳನ್ನು ಪ್ರತಿನಿಧಿಸ್ತಕ್ಕಂತಹ ಆ 4 ರಾಜಮಾರ್ಗ ಏನಿದೆ, ಆ ರಾಜಮಾರ್ಗದಲ್ಲಿ ಜಗದೊಡೆಯ ಸ್ವರ್ಣ ರಥವನ್ನು ಅಧಿರೋಹಿಸಿ ಅರುಣ ಆ ರಥವನ್ನು ಸಾರಥಿಗೈತಾ ಇದ್ದರೆ, ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾ ಆ ಸ್ವಾಮಿಯನ್ನು ಕೊಂಡಾಡ್ತಾ ಇದ್ದರೆ, ಭಕ್ತ ಕೋಟಿ ಗೋವಿಂದ ಗೋವಿಂದ ಎಂಬುದಾಗಿ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾ ಇರುವ ಸಂದರ್ಭದಲ್ಲಿ ಸ್ವರ್ಣ ರಥೋತ್ಸವ ಅನ್ನುವಂತಹದ್ದು ಪ್ರತಿಯೊಬ್ಬರ ಮನಸ್ಸಿಗೂ ಕೂಡ ಆನಂದವನ್ನು ಮುದವನ್ನು ನೀಡುತ್ತಾ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಅಂತಹ ಆ ಸ್ವರ್ಣ ರಥೋತ್ಸವದ ನೇರ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರತಕ್ಕಂತಹದ್ದು. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಉತ್ಸವ. ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಕೂಡ ಸುವರ್ಣ, ಸು ಅಂದರೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹದ್ದು, ಉತ್ತಮವಾಗಿರ್ತಕ್ಕಂತಹ ಗುಣಗಳು, ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಕಲ್ಯಾಣ ಗುಣಗಳು, ಅವುಗಳನ್ನು ವರ್ಣಿಸ್ತಕ್ಕಂತಹದ್ದು ಯಾವುದಿದೋ ಅದು ಸುವರ್ಣ. ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ವರ್ಣಿಸುವಂತಹದ್ದು ವೇದಗಳು. ಅಂತಹ ವೇದವನ್ನೇ ಅಧಿರೋಹಿಸಿ ಬರ್ತಾ ಇದ್ದಾನೇನೋ ಎಂಬುವಂತೆ ಸುವರ್ಣ ರಥವನ್ನು ಅಧಿರೋಹಿಸಿ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕಾಗಿ ತಾನು ರಾಜ ಬೀದಿಯಲ್ಲಿ ಬರ್ತಾ ಇರತಕ್ಕಂತಹದ್ದು. ಆ 4 ರಾಜಮಾರ್ಗಗಳೇನಿದ್ದಾವೆ 4 ವೇದಗಳನ್ನು ಪ್ರತಿನಿಧಿಸ್ತಾ ಇರುವಂತಹದ್ದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಹೀಗೆ 4 ವೇದಗಳು ಕೂಡ ನಿತ್ಯವಾದಂತಹವುಗಳು. ನಿತ್ಯವಾದಂತಹ ಆ ವೇದಗಳ ಅನೇಕ ರಾಶಿಗಳಿದ್ದಾವೆ, ಶಾಖೆಗಳಿದ್ದಾವೆ. ಯಾವ ಅಕ್ಷರವನ್ನು ನೀವು ಸ್ವೀಕಾರ ಮಾಡಿ ಕೂಲಂಕುಷವಾಗಿ ವಿಚಾರಿಸುತ್ತೀರೋ
ಆಗ ಆ ಅಕ್ಷರದಿಂದ ಪ್ರತಿಪಾದ್ಯನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ವೇದಾಕ್ಷರಾಣಿ ಯಾವಂತಿ, ಅದನ್ನೇ ಹೇಳ್ತಾರೆ, ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ವೇದಗಳಲ್ಲಿರ್ತಕ್ಕಂತಹ ಅಕ್ಷರಗಳೇನಿದ್ದಾವೆ ಆ ಎಲ್ಲ ಅಕ್ಷರಗಳು ಕೂಡ ಆ ಭಗವಂತನ ನಾಮ, ಭಗವಂತನನ್ನು ಕೊಂಡಾಡತಕ್ಕಂತಹ ಸಾಧನೆಗಳು ಅಂತ. ಹಾಗಾಗಿ ವೇದ ಅನ್ನುವಂತಹದ್ದು ಬಹಳ ಮಂಗಳಕರವಾದಂತಹದ್ದು. ವೇದ ಶಿವ ಅಂತ ಹೇಳ್ತಾರೆ. ನಂತರ ವೇದಾಧ್ಯಾಯಿಯನ್ನು ಕೂಡ ಯಾರು ವೇದವನ್ನು ಅಧ್ಯಯಿಸ್ತಾರೋ, ಪಠಿಸ್ತಾರೋ, ಓದುತ್ತಾರೋ ಅಂತಹ ವೇದಾಧ್ಯಾಯಿಗಳನ್ನು ಕೂಡ ಶಿವ ಅಂತ ಹೇಳ್ತಾರೆ. ಆದ್ದರಿಂದ ಆ ವೇದಗಳನ್ನು ಪಠಿಸುತ್ತಾ ಆ ವೇದಗಳಲ್ಲಿರ್ತಕ್ಕಂತಹ ಜಗದೊಡೆಯನ ಅನಂತ ಕಲ್ಯಾಣ ಗುಣಗಳನ್ನು ಲೋಕಕ್ಕೆ ಸಾರ ಹೇಳುತ್ತಾ ಆ ಸ್ವಾಮಿ ತನ್ನ ಮಹಿಮೆಯಿಂದಲೇ ಪ್ರಖ್ಯಾತಿಯನ್ನು ಪಡೆದಿದ್ದಾನೆ. ಅಂತಹ ಆ ಸ್ವಾಮಿಯನ್ನು ಸುವರ್ಣ ರಥದಲ್ಲಿ ಕುಳ್ಳಿರಿಸಿ ಇಂದು ಅತ್ಯಂತ ವೈಭವದಿಂದ ಭಕ್ತರೆಲ್ಲರೂ ಕೂಡ ಆ ರಥವನ್ನು ಎಳೆಯುವುದರ ಮುಖಾಂತರ ತಮ್ಮ ಆನಂದವನ್ನು ಎಲ್ಲರೊಂದಿಗೆ ಹಂಚಿಕೊಳ್ತಾ ಇರತಕ್ಕಂತಹದ್ದು. ಜಗದೊಡೆಯನು ಕೂಡ ಅದೇ ರೀತಿಯಾಗಿ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇದ್ದಾನೆ. ಅತ್ಯಂತ ಭಕ್ತಿಯಿಂದ ಸ್ವರ್ಣ ರಥವನ್ನು ಎಳೆಯುತ್ತಾ ಭಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಮತ್ತೆ ಕೆಲವರು ನೃತ್ಯವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಕೆಲವರು ತಮಗೆ ತಿಳಿದಿರತಕ್ಕಂತಹ ಕಲೆಯನ್ನು ಆ ಸ್ವಾಮಿಯ ಮುಂಭಾಗದಲ್ಲಿ ತೋರಿಸಿ ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಗಜರಾಜ ಆ ಸ್ವಾಮಿಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಭಕ್ತರ ಮಧ್ಯದಲ್ಲಿ ಭಗವಂತನನ್ನು ಯಾವಾಗಲೂ ಕೂಡ ಭಕ್ತಿಯಿಂದ ಆರಾಧಿಸುತ್ತಾ ಭಕ್ತರಿಗೂ ಕೂಡ ಒಂದು ವಿಧವಾಗಿರ್ತಕ್ಕಂತಹ ಭಕ್ತಿಯನ್ನು ಉಂಟು ಮಾಡಲಿಕ್ಕಾಗಿ ಗಜರಾಜರು ಕೂಡ 2 ಆನೆಗಳು ಕೂಡ ರಾಜಮಾರ್ಗದಲ್ಲಿ ಮುಂಭಾಗದಲ್ಲಿ ಹೋಗುತ್ತಾ ನಮ್ಮೆಲ್ಲರಿಗೆ ಆನಂದವನ್ನು ನೀಡ್ತಾ ಇರತಕ್ಕಂತಹದ್ದು. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಅವತಾರಗಳನ್ನು ಸ್ವಾಮಿ ಪಡಿತಾ ಇರ್ತಾನೆ. ಅದರಲ್ಲಿ ಪ್ರಸಿದ್ಧವಾದಂತಹದ್ದು ದಶಾವತಾರಗಳು. ಅದರಲ್ಲಿ ಮತ್ಸ್ಯ ಕೂರ್ಮ ಅವತಾರಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಸ್ವರ್ಣ ರಥದ ಮೇಲ್ಭಾಗದಲ್ಲಿ ಒಂದು ಕಡೆ ಬಲಗಡೆ ಮತ್ತು ಎಡಗಡೆಯಲ್ಲಿ ಮತ್ಸ್ಯಾವತಾರ, ನಂತರ ಕೂರ್ಮಾವತಾರ. ಈ 2 ಅವತಾರಗಳನ್ನು ವಿಶೇಷವಾಗಿ ವೇದಗಳ ಸಂರಕ್ಷಣೆ, ನಂತರ ಮಂದರ ಪರ್ವತದ ಕಡಿಯುವಿಕೆ ಏನಿದೆ, ಆಗ ದೇವದಾನವರಿಗೆ ಸಹಾಯ ಮಾಡುವ ರೀತಿಯಲ್ಲಿ ಅನೇಕ ಅದ್ಭುತವಾದಂತಹ ವಿಷಯಗಳ ಅಮೃತದ ಹೊರಬರುವಿಕೆಗಾಗಿಯೂ ಕೂಡ ಕಾರಣವಾಗಿರ್ತಕ್ಕಂತಹದ್ದು ಆ ಕೂರ್ಮಾವತಾರ. ಅಂತಹ ಕೂರ್ಮಾವತಾರವನ್ನು ಕೂಡ ಎತ್ತಿದ್ದಾನೆ. ಭೂಮಿಯ ರಕ್ಷಣೆಗಾಗಿ ತಾನು ವರಾಹ ರೂಪವನ್ನು ಕೂಡ ಪಡೆದಿರ್ತಕ್ಕಂತಹದ್ದು. ಇದು ಅದ್ಭುತವಾದ ರೀತಿಯಲ್ಲಿ ಸಿದ್ಧಪಡಿಸಿರ್ತಕ್ಕಂತಹ ಬಂಗಾರದ ರಥ. ಆ ಬಂಗಾರದ ರಥವನ್ನು ಅಧಿರೋಹಿಸಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾರೆ ಸ್ವಾಮಿ. ಪ್ರಮದಂಬು ನನದೆ ಪಾಡೇ
ಸ ಧನಿ ಸ ಧನಿ ಸ ಧನಿ ಸ ಸ ಸ ಮ ಮ ಮ ಮ ಮ ಮ ನೀ ನಿ ನಿ ಸ ನಿ ದ ನಿ ದ ಮ ದ ಮ ಗ ಸ ಗ ಮ ಧನಿ ಸ ಅಮರಾಂಗನಲದೆ ಆಡೇರು ಪ್ರಮದಂಬು ನನದೆ ಪಾಡೇರು ಅಮರಾಂಗನಲದೆ ಆಡೇರು ఇలధరుడదివో ఇంద్రరథముపై కెలయుచు దిక్కులు గెలిచిని ఇలధరుడదివో ఇంద్రరథముపై కెలయుచు దిక్కులు గెలిచిని బాలశేషాదులు బ్రహ్మ శివాదులు బాలశేషాదులు బ్రహ్మ శివాదులు చెలగి సేవలటు చేసేరు అమరాంగనలదే ఆడేరు ప్రమదంబు ననదే పాడేరు అమరాంగనలదే ఆడేరు అలమేల్ మంగతో అటు శ్రీ వెంకట నిలయుడరదమున నెగడీని అలమేల్ మంగతో అటు శ్రీ వెంకట నిలయుడరదమున నెగడీని నలగడ ముక్తులు నారదాదులను పొలపు మిగులగడు పొగడేరు గమదని స నిసదా నిసదని మద గమ సగ నిసదని సదని సదని స స స మ మ మ మ మ మ ని 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 స ని ద ని ద మ ద మ గ స గ మ దని స అమరాంగనలదే ఆడేరు ప్రమదంబు ననదే పాడేరు అమరాంగనలదే ఆడేరు ప్రమదంబు ననదే పాడేరు అమరాంగనలదే 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 ఆడేరు కాంతాయ కళ్యాణ గుణైకదామ్నే నవద్యునాథ ప్రతిమ ప్రభాయ నారాయణాయాఖిల కారణాయ శ్రీ ప్రాణనాథాయ ನಮಸ್ಕರೋಮಿ. ಶ್ರೀದೇವಿಗೆ ಮತ್ತು ಭೂದೇವಿಗೆ ಪ್ರಾಣದೇವರಿಗೆ ಎಲ್ಲರಿಗೂ ಕೂಡ ಒಡೆಯನಾಗಿರ್ತಕ್ಕಂತಹ ಆ ಜಗದೊಡೆಯನನ್ನು ನಾವೆಲ್ಲರೂ ಕೂಡ ಈಗ ಸ್ವರ್ಣ ರಥವನ್ನು ಅಧಿರೋಹಿಸಿರ್ತಕ್ಕಂತಹವನನ್ನಾಗಿ ನೋಡ್ತಾ ಇದ್ದೇವೆ. ಶ್ರೀದೇವಿ ಭೂದೇವಿ ಸಹಿತನಾಗಿ ಭಕ್ತ ಕೋಟಿಗೆ ತನ್ನ ದರ್ಶನ ಭಾಗ್ಯವನ್ನು ನೀಡುತ್ತಾ ಇದು ಸ್ವರ್ಣ ರಥದಲ್ಲಿ ಕುಳಿತುಕೊಂಡು ಭಕ್ತರ ಮಧ್ಯದಲ್ಲಿ ಬಂದು ವೈಭವ ಪೂಜೆಯನ್ನು ಪಡೆದುಕೊಳ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ಅಪಾರವಾಗಿರ್ತಕ್ಕಂತಹ ಕೃಪೆಯನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ. ಆ ಸ್ವಾಮಿಯ ಕೃಪೆ ಬಹಳ ಆನಂದದಾಯಕವಾದಂತಹದ್ದು. ಭವಸಾಗರದಲ್ಲಿ ಮುಳುಗಿರ್ತಕ್ಕಂತಹ ನಮ್ಮನ್ನು ಮೇಲೆತ್ತಿ ತನ್ನ ಲೋಕವಾಗಿರ್ತಕ್ಕಂತಹ ವೈಕುಂಠವನ್ನು ನೀಡಲಿಕ್ಕೆ ಸಮರ್ಥವಾದಂತಹದ್ದು. ಅಂತಹ ಆ ಸ್ವಾಮಿಯ
ವೈಕುಂಠ ದರ್ಶನ ಅನ್ನತಕ್ಕಂತಹದ್ದೇನಿದೆ, ವೈಕುಂಠದಲ್ಲಿ ಇರತಕ್ಕಂತಹದ್ದು, ಆ ಸ್ವಾಮಿಯಂತೆ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸ್ತಕ್ಕಂತಹದ್ದು, ಇದೆಲ್ಲವೂ ಕೂಡ ಮೋಕ್ಷದ ಬಗೆಗಳಾಗಿರುವಂತಹದ್ದಾಗಿದೆ. ಸಾಲೋಕ್ಯ, ಸಾರೂಪ್ಯ, ಸಾದೃಶ್ಯ, ಹೀಗೆ ಆ ಭಗವಂತನ ಲೋಕದಲ್ಲಿ ಇರತಕ್ಕಂತಹದ್ದು. ನಂತರ ಆ ಸ್ವಾಮಿಯ ಅಪಾರವಾಗಿರ್ತಕ್ಕಂತಹ ಗುಣಗಳನ್ನು ಕೊಂಡಾಡುತ್ತಾ ಆ ಸ್ವಾಮಿಯಲ್ಲಿಯೇ ಲೀನನಾಗ್ತಕ್ಕಂತಹದ್ದು ಸ್ವಾತ್ಮ ಅಂತ ಹೇಳ್ತಾರೆ. ಸ್ವಾತ್ಮ ರೂಪವಾಗಿರ್ತಕ್ಕಂತಹದ್ದು, ಭೋಗರೂಪವಾಗಿರ್ತಕ್ಕಂತಹದ್ದು, ಹೀಗೆ 4 ವಿಧವಾದಂತಹ ಮೋಕ್ಷವನ್ನು ನೀಡತಕ್ಕಂತಹದ್ದು. ಮೋಕ್ಷದಲ್ಲಿಯೂ ಕೂಡ ವಿಭಾಗ ಅನ್ನುವಂತಹದ್ದಿದೆ. ಆದರೆ ಆ ಸ್ವಾಮಿಯ ಗುಣಗಾನಗಳನ್ನು ಮಾಡುತ್ತಾ ಭೂಲೋಕದಲ್ಲಿ ಅನೇಕ ಜ್ಞಾನಿಗಳು ಸಾಧನೆಯನ್ನು ಮಾಡಿದ್ದಾರೆ. ಸಾಧನ ಶರೀರವನ್ನು ಪಡೆದದರ ಸಾರ್ಥಕತೆಯನ್ನು ಪಡೆದುಕೊಂಡಿದ್ದಾರೆ. ಯಾಕಂದರೆ ಆ ಸ್ವಾಮಿಯ ಗುಣ ಅನಂತವಾದಂತಹದ್ದು. ಅದಕ್ಕಾಗಿಯೇ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ, ಅನಂತ ಕಲ್ಯಾಣ ಗುಣಗಳಿಗೆ ಮುಖ್ಯಾಶ್ರಯನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ನಮಸ್ತೆ ಅದ್ಭುತ ಸಿಂಹಾಯ ಸಾಧುಲೋಕ ಭಯಾಪಹ ವಾಮನಾಯ ನಮಸ್ತುಭ್ಯಂ ಕ್ರಾಂತ ತ್ರಿಭುವನಾಯ ಚ ಎಂಬುದಾಗಿ ಆ ಸ್ವಾಮಿಯ ದಶಾವತಾರಗಳನ್ನು ವರ್ಣಿಸುತ್ತಾ ಅಕ್ರೂರ ಸ್ತೋತ್ರ ಮಾಡ್ತಾನೆ. ನಮಃ ಕಾರಣ ಮತ್ಸ್ಯಾಯ ಪ್ರಲಯಾಬ್ಧಿಚರಾಯ ಚ ಹಯ ಶೀರ್ಷ್ಣೆ ನಮಸ್ತುಭ್ಯಂ ಮಧು ಕೈಟಭ ಮೃತ್ಯವೆ ಅಕೂಪಾರಾಯ ಬೃಹತೆ ನಮೋ ಮಂದರಧಾರಿಣೆ ಕ್ಷಿತ್ಯುದ್ಧಾರ ವಿಹಾರಾಯ ನಮಃ ಶೂಕರ ಮೂರ್ತಯೇ. ಆ ಸ್ವಾಮಿಯ ದಶ ಅವತಾರಗಳನ್ನು ವರ್ಣಿಸುತ್ತಾ ಕ್ರೂರ ನಮೋ ಭೃಗೂಣಾಂಪತಯೇ ದೃಪ್ತ ಕ್ಷತ್ರವನಚ್ಛಿದೆ ನಮಸ್ತೆ ರಘುವರ್ಯಾಯ ರಾವಣಾಂತಕರಾಯ ಚ ನಮಸ್ತೆ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಸಾತ್ವತಾಂ ಪತಯೇ ನಮಃ ನಮೋ ಬುದ್ಧಾಯ ಶುದ್ಧಾಯ ದೈತ್ಯದಾನವ ಮೋಹಿನೆ. ದೈತ್ಯರನ್ನು ದಾನವರನ್ನು ಮೋಹಿಸಲಿಕ್ಕಾಗಿಯೇ ಬುದ್ಧಾವತಾರವನ್ನು ಪಡೆದಿದ್ದಾನೆ. ಮ್ಲೇಚ್ಛಪ್ರಾಯ ಕ್ಷತ್ರ ಹಂತ್ರೆ ನಮಸ್ತೆ ಕಲ್ಕಿರೂಪಿಣೆ. ಎಲ್ಲರನ್ನ ಸಂಹಾರ ಮಾಡಿ ದುಷ್ಟರನ್ನು ಶಿಷ್ಟರನ್ನು ಸಂರಕ್ಷಣೆ ಮಾಡಲಿಕ್ಕಾಗಿ ಕಲ್ಕಿ ರೂಪವನ್ನು ಪಡೆದಿರತಕ್ಕಂತಹದ್ದು. ಅಂತಹ ಆ ಸ್ವಾಮಿಯ ದಶ ಅವತಾರಗಳನ್ನು ಸ್ಮರಿಸಲಿಕ್ಕಾಗಿ ಇದೊಂದು ಅದ್ಭುತವಾದಂತಹ ಅವಕಾಶ. ತಾನು ಸ್ವರ್ಣ ರಥವನ್ನು ಅಧಿರೋಹಿಸಿ ತನ್ನ ಮಹಿಮೆಯನ್ನು ಪ್ರತಿಯೊಬ್ಬ ಭಕ್ತನು ಕೂಡ ಮನದಲ್ಲಿ ಮನನ ಮಾಡುವಂತೆ ಅನುಗ್ರಹಿಸ್ತಾ ಇದ್ದಾನೆ. ಶ್ರವಣಂ ಕೀರ್ತನಂ ವಿಷ್ಣೋ, ಶ್ರವಣಂ ಕೀರ್ತನಂ ವಿಷ್ಣೋ, ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಸ್ವಾಮಿಯ ಪಾದಕಮಲಗಳಲ್ಲಿ ನವವಿಧವಾದಂತಹ ಭಕುತಿಯನ್ನು ಭಕ್ತನಾದಂಥವನು ಸಾಧಕನಾದಂಥವನು ಮಾಡಬೇಕಂತೆ. ಭಾಗವತದಲ್ಲಿ ದೈತ್ಯ ಬಾಲಕರನ್ನು ಕುಳ್ಳಿರಿಸಿ ಪ್ರಹ್ಲಾದರಾಜರು ಅವರೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡ್ತಾರೆ. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ. ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು. ಅಂತಹ ಆ ಮನುಷ್ಯ ಜನ್ಮವನ್ನು ನಾವೆಲ್ಲರೂ ಕೂಡ ಪಡೆದುಕೊಂಡಿದ್ದೇವೆ. ಭಗವಂತ ಕೂಡ ಹೇಳ್ತಾನೆ, ಅನೇಕ ಜನ್ಮಗಳ ಕಟ್ಟ ಕಡೆಯಲ್ಲಿ ಜ್ಞಾನಿ ನನ್ನನ್ನು ಪಡೆಯತಕ್ಕಂಥವನಾಗ್ತಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಯಾವಾಗ ನಿಜವಾದಂತಹ ಜ್ಞಾನ, ವಾಸುದೇವ ಸರ್ವಮಿತಿ, ಸರ್ವವೂ ಕೂಡ ಆ ಭಗವಂತನೇ, ಎಲ್ಲವೂ ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟಿರುವಂತಹದ್ದು. ಈ ರೀತಿಯಾಗಿ ಯಾರು ತಿಳಿತಾರೋ ಅವನ
ಮಹಾತ್ಮನಾಗ್ತಾನೆ. ಸ ಮಹಾತ್ಮ ಸುದುರ್ಲಭ. ಈ ರೀತಿಯಾಗಿ ಜ್ಞಾನ ಉಳ್ಳಂತಹವನು ಮಹಾತ್ಮ. ಅವನು ದುರ್ಲಭ, ಅಷ್ಟು ಸುಲಭವಾಗಿ ಸಿಗುವಂತಹವನಲ್ಲ. ಆದ್ದರಿಂದ ಅಂತಹ ತತ್ವಜ್ಞಾನವನ್ನು ನಮ್ಮೆಲ್ಲರಿಗೆ ನೀಡಿ ನಮ್ಮನ್ನು ಅನುಗ್ರಹಿಸೋ ಹೇ ಸ್ವಾಮಿ ಶ್ರೀ ಶ್ರೀನಿವಾಸ, ಶ್ರೀರಮಣ, ಭೂರಮಣ ಎಂಬುದಾಗಿ ನಾವೆಲ್ಲರೂ ಕೂಡ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ದ್ವಾರಪಾಲಕರಾಗಿ ಜಯ ವಿಜಯರು ತಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸ್ತಾ ಇರತಕ್ಕಂತಹದ್ದು. ಲೋಕ ಕಲ್ಯಾಣಾರ್ಥವಾಗಿ ಜಗದೊಡೆಯ ಅನೇಕ ನಾಟಕಗಳನ್ನು ಮಾಡ್ತಾನೆ. ಆ ನಾಟಕದ ಅಂಗವಾಗಿಯೇ ಇವರಿಬ್ಬರಿಗೂ ಕೂಡ ಶಾಪ ಅನ್ನುವಂತಹದ್ದು. ಆ ಶಾಪದಲ್ಲಿಯೂ ಕೂಡ 3 ಜನ್ಮಗಳನ್ನು ಪಡೆದು ನಿನಗೆ ಶತ್ರುಗಳಾದರೂ ಪರವಾಗಿಲ್ಲ, ನಿನ್ನ ಸಾನ್ನಿಧ್ಯವನ್ನು ಬಹಳ ಕಾಲದ ತನಕ ಬಿಟ್ಟಿರಲಿಕ್ಕಾಗುವುದಿಲ್ಲ, ಬೇಗ ಪುನಃ ಸೇರಬೇಕು, ಆದ್ದರಿಂದ ನಿನ್ನ ಶತ್ರುವಾದರೂ ಕೂಡ ಪರವಾಗಿಲ್ಲ, 3 ಜನ್ಮಗಳು ಸಾಕು ಎಂಬುದಾಗಿ ಜಯ ವಿಜಯರು ಆ ಭಗವಂತನಿಂದ ಲೋಕ ಕಲ್ಯಾಣಾರ್ಥವಾಗಿಯೇ ಭೂಲೋಕದಲ್ಲಿ ದೈತ್ಯರಾಗಿ ಅವತರಿಸಿ ಸ್ವಾಮಿಯಿಂದಲೇ ಹತರಾಗಿ ಲೋಕಕ್ಕೆ ಅನೇಕ ಸಂದೇಶಗಳನ್ನು ನೀಡಿರ್ತಕ್ಕಂತಹದ್ದು. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಜಗದೊಡೆಯ. ಎಷ್ಟು ಬುದ್ಧಿವಂತಿಕೆಯಿಂದ ಏನನ್ನು ಕೇಳಿದರೂ ಕೂಡ ಆ ಭಗವಂತ ನಮ್ಮೆಲ್ಲರಿಗಿಂತಲೂ ಕೂಡ ಅನಂತ ಪಟ್ಟು ಬುದ್ಧಿ ಉಳ್ಳಂಥವನು. ಅಣು ಅಂತ ನಾವು ಅಂದುಕೊಂಡರೆ ಅಣುವಿಗಿಂತಲೂ ಕೂಡ ಅಣುವಾಗಿ ಅಣುವಿನ ಒಳಗಡೆ ತಾನಿದ್ದು ಅಣುವಿನ ಅಸ್ತಿತ್ವಕ್ಕೆ ಕಾರಣನಾಗಿರ್ತಕ್ಕಂಥವನು. ಬೃಹತ್ತು ಅಂತ ಹೇಳಿದರೆ ಆ ಭಗವಂತನನ್ನು ಮೀರಿಸಿದಂತಹ ಬೃಹತ್ತು ಮತ್ತೊಂದಿಲ್ಲ. ಅದಕ್ಕಾಗಿಯೇ ಉಪನಿಷತ್ತು ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತಾರೆ. ಅಂತಹ ಸ್ವಾಮಿಯ ತತ್ವ ವೇದಗಳ ಸಕಲ ಅಕ್ಷರಗಳಲ್ಲಿಯೂ ಕೂಡ ಅಡಗಿರುವಂತಹದ್ದಾಗಿದೆ. ಅದನ್ನು ತಿಳಿದು ನಾವೆಲ್ಲರೂ ಕೂಡ ಸ್ವಾಮಿಯ ವಿಶೇಷವಾದಂತಹ ಅನುಗ್ರಹವನ್ನು ಪಡೆಯಲಿಕ್ಕೆ ಕೀರ್ತನೆಯನ್ನು ಮಾಡೋಣ, ಶ್ರವಣ ಮಾಡೋಣ, ಸ್ಮರಣೆ ಮಾಡೋಣ, ಮನನ ಮಾಡೋಣ ಆ ಸ್ವಾಮಿಯ ಆ ಕಲ್ಯಾಣ ಗುಣಗಳನ್ನು. ಅದಕ್ಕಾಗಿಯೇ ಇಂತಹ ಅದ್ಭುತವಾದಂತಹ ಜನ್ಮ ನಮ್ಮೆಲ್ಲರಿಗೆ ಕೂಡ ದೊರೆತಿರುವಂತಹದ್ದಾಗಿದೆ. ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಭಯೈಕವತ್ಸರೇಪಿ. ಹರೇ ಶ್ರೀನಿವಾಸ. కృష్ణుడు వాడే ఒట్టులు కొట్టినదే గొప్పున పట్టగదరి కొల్లె తలాల. ఉప్పుచు కృష్ణుడు వాడే ఒట్టులు కొట్టినదే గొప్పున పట్టగదరి కొల్లె తలాల. అప్పురపు పాలు వెన్నలారగించి వారపట్టి అప్పురపు పాలు వెన్నలారగించి వారపట్టి తప్పి తీసుకోరమ్మ అయ్యలో లాలా.
తీసి అంటి పెనగులాడరే అంగనలాల ఇంటింటి వాకిట వచ్చేదే చక్కిలాలు తీసి అంటి పెనగులాడరే అంగనలాల దండయై గోపాలులు తాను పరుగులు పెట్టి దండయై గోపాలులు తాను పరుగులు పెట్టి వెంటనే తగులరమ్మ వెలదులాల మన చేతికి చిక్కెను మగువలాల వినయాన వీడు కోరి వీడే కాంతలాల మన చేతికి చిక్కెను మగువలాల కాకుసేసి చన్నులంటి కాగిలించుకొనవచ్చి ఏకతాలకు తీయరే ఇంతులాలా కాకుసేసి చన్నులంటి కాగిలించుకొనవచ్చి ఏకతాలకు తీయరే ఇంతులాలా ఇక్కడ మంగనేలి శ్రీ వెంకటేశుడు ఇక్కడ నలమే మంగనేలి శ్రీ వెంకటేశుడు నీ కోరికిచ్చి ఒకరి వెలుతులాల మన చేతికి చిక్కెను మగువలాల వినయాన వీడు కోరి వీడే కాంతలాల మన చేతికి చిక్కెను మగువలాల ప్రహ్లాద ప్రభుతాస్తి చేత్తవ హరే సర్వత్ర మే దర్శయన్ स्तंभे चैव हिरण्यकश्यपु पुरस्तत्राविरासीद्धरिः वक्षस्तस्य विदारयन्निजनखैर्वात्सल्यमावेदयन् आर्तत्राणपरायणः स भगवान् नारायणो मे गतिः ಆರ್ತತ್ರಾಣಪರಾಯಣನಾದಂಥವನು ನಾರಾಯಣ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಶ್ರೀನಿವಾಸ ನಮ್ಮೆಲ್ಲರಿಗೂ ಕೂಡ ಸಕಲ ವಿಧವಾಗಿರ್ತಕ್ಕಂತಹ ಬಂಧು ಬಳಗ ಮಿತ್ರ ತಂದೆ ತಾಯಿ ಎಲ್ಲವೂ ಕೂಡ ಆ ಸ್ವಾಮಿಯೇ. ಆದ್ದರಿಂದ ಅಂತಹ ಆ ಸ್ವಾಮಿಯ ಮಹಿಮೆ ಪ್ರಹ್ಲಾದರಾಜರ ಸಂದರ್ಭದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹದ್ದಾಗಿದೆ. ಏನದು ಅಂದರೆ ಸ್ವಾಮಿ ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪಿಸಿ ಇರ್ತಾನೆ. ಯಾವ ವಸ್ತುವನ್ನು ತೆಗೆದರೂ ಆ ವಸ್ತುವಿನ ಒಳಗಡೆ ಆ ಭಗವಂತ ಇರ್ತಾನೆ. ಹಿರಣ್ಯ ಕಶಿಪುವಿನ ಕೋಪವನ್ನು ದೂರ ಮಾಡಲಿಕ್ಕಾಗಿ ಆ ಹಿರಣ್ಯ ಕಶಿಪುವಿನಲ್ಲಿರತಕ್ಕಂತಹ ಪ್ರಶ್ನೆಗೆ ಉತ್ತರ ರೂಪವಾಗಿ ಪ್ರಹ್ಲಾದರಾಜರು ತಂದೆ ನಿನ್ನೊಳಗಡೆ ನನ್ನೊಳಗಡೆ ಸಮಸ್ತ ಪ್ರಪಂಚದಲ್ಲಿ ಯಾವ ಜಾಗದಲ್ಲಾದರಾಗಬಹುದು ಎಲ್ಲ ಕಡೆ ಆ ಭಗವಂತ ಇದ್ದಾನೆ. ಎಲ್ಲಿ ನೋಡಬೇಕು ಅನ್ನಿಸ್ತದೋ ಅಲ್ಲಿ ಕಾಣಿಸ್ತಾನೆ. ಆ ನೋಡುವ ಸಾಮರ್ಥ್ಯ ಇರಬೇಕಷ್ಟೇ ಅಂತ. ಹಾಗಾದರೆ ಈ ಸ್ತಂಭದಲ್ಲೋ ಆ ಸ್ತಂಭದಲ್ಲಿಯೋ ಅಂತ ಕೇಳ್ತಾ ಹೋದರೆ ಹಿರಣ್ಯಕಶಿಪು ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತ ಇದ್ದಾನೆ ಅನ್ನುವುದನ್ನು ತಿಳಿಸ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಇದು ಆ ಪ್ರಹ್ಲಾದರಾಜನನ್ನು ಅನುಗ್ರಹಿಸಲಿಕ್ಕಾಗಿ
ಸ್ತಂಭದಿಂದ ಸಭಾ ಮಧ್ಯದಲ್ಲಿ ಹೊರಬಂದಿದ್ದಾನೆ. ಆ ನರಸಿಂಹ ಅವತಾರವನ್ನು ನಾವು ನೋಡ್ತಾ ಇದ್ದೇವೆ. ಇದೊಂದು ಅದ್ಭುತವಾದಂತಹ ಸ್ವಾಮಿಯ ಮಹಿಮೆ. ಅರುಣ ಊರು ಇಲ್ಲದೆ ಇರತಕ್ಕಂಥವನು, ತೊಡೆ ಇಲ್ಲದೆ ಇರತಕ್ಕಂಥವನು. ಅನೂರು ಯಾವಾಗಲೂ ಕೂಡ ಆ ಸ್ವಾಮಿಯ ಸೂರ್ಯನಾರಾಯಣ ದೇವರ ಸೇವೆಯನ್ನು ಮಾಡುತ್ತಾ ಕಾರ್ಯದಲ್ಲಿ ಯಾವಾಗಲೂ ಮಗ್ನರಾಗಿರಬೇಕು. ಚರೈವೇತಿ ಚರೈವೇತಿ ಮಧುವಿಂದತಿ, ಯಾವಾಗಲೂ ಕೂಡ ಸಂಚರಿಸ್ತಾನೆ ಇರಬೇಕು. ಕಾರ್ಯದಲ್ಲಿ ಮಗ್ನರಾಗೇ ಇರಬೇಕು, ಪ್ರಗತಿಶೀಲರಾಗಿರಬೇಕು. ಹಾಗಿದ್ದದ್ದು ಅಂತಾದರೆ ಮಧುವಿಂದತಿ, ಅದರ ಫಲವನ್ನು ನಾವು ಪಡೆಯತಕ್ಕಂಥವರಾಗ್ತೇವಂತೆ. ಸೂರ್ಯ, ಅನೂರು ಇವರಿಬ್ಬರೂ ಕೂಡ ಯಾವಾಗಲೂ ಕೂಡ ಸಂಚರಿಸ್ತಾನೆ ಇದ್ದಾರೆ. ಲೋಕದಲ್ಲಿರ್ತಕ್ಕಂತಹ ಎಲ್ಲ ರುಚಿಗಳನ್ನು ಕೂಡ ತಾವು ಪಡೆದಿರತಕ್ಕಂಥವರಾಗಿದ್ದಾರೆ. ಅದು ಹಾಗೆ ಪಡೆಯಲಿಕ್ಕೆ ಕಾರಣ ಸದಾ ಗತಿಮತ್ವ ಅನ್ನುವಂತಹದ್ದು, ಯಾವಾಗಲೂ ಕೂಡ ಕ್ರಿಯಾಶೀಲರಾಗೇ ಇರತಕ್ಕಂಥದ್ದು. ಹೀಗೆ ಯಾರು ಆರ್ತರಿದ್ದಾರೋ, ದುಃಖಿಗಳಿದ್ದಾರೋ ಅಂತಹವರನ್ನು ರಕ್ಷಣೆ ಮಾಡುವುದರಲ್ಲಿ ಸಿದ್ಧಹಸ್ತನಾದಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ. ಇದಕ್ಕೆ ಮತ್ತೊಂದು ದೃಷ್ಟಾಂತವಾಗಿ ನೋಡುವುದು ಅಂತಾದರೆ, ಶ್ರೀರಾಮಾರ್ಥ ವಿಭೀಷಣೋ ಯಮನಘೋ ರಕ್ಷೋ ಭಯಾದಾಗತಃ ಸುಗ್ರೀವಾನಯ ಪಾಲಯೇನ ಮಧುನಾ ಪೌಲಸ್ಯಮೇವಾಗತಂ ಇತ್ಯುಕ್ತ್ವಾ ಭಯ ಅಸ್ಯ ಸರ್ವವಿದಿತೋ ಯೋ ರಾಘವೋ ದತ್ತವಾನ್ ಆರ್ತತ್ರಾಣಪರಾಯಣ ಸ ಭಗವಾನ್ ನಾರಾಯಣೋ ಮೇ ಗತಿ. ಶ್ರೀರಾಮಚಂದ್ರ ವಿಭೀಷಣನಿಗೆ ಅಭಯಹಸ್ತವನ್ನು ನೀಡಿರ್ತಕ್ಕಂತಹದ್ದು. ಏನು ಭಯಪಡಬೇಕಾಗಿಲ್ಲ, ಇದೋ ನಾನಿದ್ದೇನೆ. ಹೇ ಸುಗ್ರೀವ, ಹೋಗಿ ಅವನನ್ನು ತೆಗೆದುಕೊಂಡು ಬಾ, ಕರೆದುಕೊಂಡು ಬಂದು ಅವನನ್ನು ಕುಳಿರಿಸಿ ವಿಶೇಷವಾದ ರೀತಿಯಲ್ಲಿ ಸತ್ಕಾರವನ್ನು ಮಾಡು. ಅವನೇ ಲಂಕಾಧಿಪತಿಯಾಗಿರತಕ್ಕಂಥವನು. ವಿಭೀಷಣ ಮುಂಬರುವ ಕಾಲದಲ್ಲಿ ಅವನನ್ನು ನಾನು ಕುಳ್ಳಿರಿಸುತ್ತೇನೆ ಎಂಬುದಾಗಿ ಆ ವಿಭೀಷಣನಿಗೆ ಅಭಯವನ್ನು ನೀಡಿರ್ತಕ್ಕಂತಹದ್ದು. ಗರುಡನನ್ನು ಅಧಿರೋಹಿಸಿ ನಮ್ಮನ್ನು ಅನುಗ್ರಹಿಸ್ತಕ್ಕಂಥವನು ಸ್ವಾಮಿ. ಆ ಗರುಡ ವಿಶೇಷವಾದ ರೀತಿಯಲ್ಲಿ ಭಗವಂತನನ್ನು ಸೇವಿಸಲಿಕ್ಕಾಗಿ ಸ್ವರ್ಣ ರಥೋತ್ಸವದ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಚಿಂತನೆಗಾಗಿ ಏನೋ ಎಂಬುವಂತೆ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು ಗರುಡನನ್ನು ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾರೆ. ಆ ಗರುಡಾದಿರೂಢನನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಸ್ಮರಿಸೋಣ. ಸ್ಮರಿಸುವುದರಿಂದ ಆ ಭಗವಂತನ ಧಾಮ ವೈಕುಂಠ, ಅಂತಹ ವೈಕುಂಠ ಪ್ರಾಪ್ತಿ ಅನ್ನುವಂತಹದ್ದು ಜೀವಕ್ಕೆ ಆಗ್ತದಂತೆ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಇಂದು ವೈಕುಂಠ ಏಕಾದಶಿ ಅಂತ, ಇಂತಹ ಸಂದರ್ಭದಲ್ಲಿ ಆ ಭಗವಂತನ ಮಹಿಮೆ ಮೇಲಿಂದ ಮೇಲೆ ತಿಳಿದುಕೊಳ್ಳಲಿಕ್ಕೆ ಅವಕಾಶಗಳು ಬಂದು ದೊರೀತಾ ಇರತಕ್ಕಂತಹದ್ದು. ನಕ್ರಗ್ರಸ್ತಪದಂ ಸಮುದ್ಧೃತಕರಂ ಬ್ರಹ್ಮಾದಿದೇವಾಸುರಾಃ ರಕ್ಷಂತೀತ್ಯನುದೀನವಾಕ್ಯಕರುಣಂ ದೇವೇಶು ಶಕ್ತೇಷು ಯಃ ಮಾ ಭೈಷೀತಿರರಕ್ಷಣಕ್ರವದನಾಚಕ್ರಾಯುಧಶ್ರೀಧರೋ ಆರ್ತತ್ರಾಣಪರಾಯಣ ಸ ಭಗವಾನ್ ನಾರಾಯಣೋ ಮೇ ಗತಿ. ಕರಿಮಕರಿಗೆ ಸಿಕ್ಕಿ ಮೊರೆಯಿಡುತ್ತಿರುವಾಗ ಆನೆ ಮೊಸಳೆಯ ಬಾಯಿಗೆ ಸಿಕ್ಕು ಹಾಕಿದೆ. ತನ್ನ ಕಾಲನ್ನು ಬಿಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಆದರೆ ಆಗ್ತಾನೇ ಇಲ್ಲ.
ಆಗ ರಕ್ಷಣೆ ಮಾಡದಿದ್ದಾದ್ದು ಸ್ವಾಮಿ ಶ್ರೀ ಶ್ರೀನಿವಾಸ. ఇది మంచి కొలువు వేళ కొమ్మలాల ఇది మంచి కొలువు వేళ చిమ్ముచు విన్నపాలల్ల చేయరే పొడు కొమ్మలాల ఇది మంచి కొలువు వేళ చిమ్ముచు విన్నపాలల్ల చేయరే పొడు భామను తొడపై నెడుక ప్రహ్లాద వరదుడు భామను తొడపై నెడుక ప్రహ్లాద వరదుడు ఆముకొని సరసములాడుచున్నాడు ఆముకొని సరసములాడుచున్నాడు దోమటి వలపులను తప్పదోగి చెమటలా దోమటి వలపులను తప్పదోగి చెమటలా మని వేడుకను పూలలాడుచున్నాడు కొమ్మలా ఇది మంచి కొలువు వేళ చిమ్ముచు విన్నపాలల్ల చేయరే పొడు చెలివిడి మీయగాను శ్రీనారసింహుడు నలువంక పక్క పక్క నవ్వుచున్నాడు చెలివిడి మీయగాను శ్రీనారసింహుడు నలువంక పక్క పక్క నవ్వుచున్నాడు పులకల జంపముల పువ్వు దండల తోడా పులకల జంపముల పువ్వు దండల తోడా చెలరేగే పచ్చికలు సీయుచున్నాడు కొమ్మలా ఇది మంచి కొలువు వేళ చిమ్ముచు విన్నపాలల్ల చేయరే పొడు పొంది లకి మమ్మ తోడ పొమ్మిరెడ్డి చల్లహరి ఇందరి శ్రీ వెంకటేశుడేలుచున్నాడు పొంది లకి మమ్మ తోడ పొమ్మిరెడ్డి చల్లహరి ఇందరి శ్రీ వెంకటేశుడేలుచున్నాడు సందడి రతులను జొక్కి జవన మదము మించి సందడి రతులను జొక్కి జవన మదము మించి మంది వేళాము శిశుక మన్నింపుచున్నాడు కొమ్మలా ఇది మంచి కొలువు వేళ చిమ్ముచు విన్నపాలల్ల చేయరే పొడు ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ. ಹಾ ಕೃಷ್ಣ ಅಚ್ಯುತ ಹಾ ಕೃಪಾ ಜಲನಿಧೇ
ಹಾ ಪಾಂಡವಾನಾಂ ಸಖೇ ಕ್ವಾಸಿ ಕ್ವಾಸಿ ಸುಯೋಧನಾದಪಹೃತಾಂ ಹಾ ರಕ್ಷ ಮಾತುರಾಂ ಇತ್ಯುಕ್ತೋಕ್ಷಯವಸ್ತ್ರರಕ್ಷಿತತನುಃ ಯೋ ಪಾಲಯದ್ರೌಪದೀಂ ಆರ್ತತ್ರಾಣಪರಾಯಣಸ್ಸ ಭಗವಾನ್ ನಾರಾಯಣೋ ಮೇ ಗತಿ. ಆ ಸ್ವಾಮಿ ನಾರಾಯಣ ನಮ್ಮೆಲ್ಲರಿಗೂ ಕೂಡ ರಕ್ಷಕನಾಗಿದ್ದಾನೆ. ಆ ಸ್ವಾಮಿಯೇ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕನಾಗಿದ್ದಾನೆ. ಸಾಧನೆಯನ್ನು ಮಾಡಿಸ್ತಕ್ಕಂತಹ ತಂದೆ ತಾಯಿ ಎಲ್ಲವೂ ಕೂಡ ಆ ಸ್ವಾಮಿಯೇ. ದ್ರೌಪದಿ ನಿಂಡು ಸಭೆಯಲ್ಲಿ ಅಪಮಾನಕ್ಕೆ ಒಳಗಾಗಿ ಆ ಭಗವಂತನನ್ನು ರಕ್ಷಣೆ ಮಾಡು ಎಂಬುದಾಗಿ ಮೊರೆ ಹೋಗ್ತಾ ಇದ್ದರೆ, ಹಾ ಕೃಷ್ಣ, ಹಾ ಅಚ್ಯುತ, ಹಾ ಕೃಪಾ ಜಲನಿಧೆ, ಹಾ ಪಾಂಡವಾನಾಂ ಸಖೆ, ಕ್ವಾಸಿ ಕ್ವಾಸಿ ಎಲ್ಲಿದ್ದೀಯಾ, ಬಾ ಬಂದು ನನ್ನನ್ನು ರಕ್ಷಿಸು ಎಂಬುದಾಗಿ ಮೊರೆ ಇಟ್ಟರೆ ಕ್ಷಣ ಮಾತ್ರದಲ್ಲಿ ಅಕ್ಷಯ ವಸ್ತ್ರವನ್ನು ನೀಡಿ ದ್ರೌಪದಿಯ ಮಾನವನ್ನು ರಕ್ಷಣೆ ಮಾಡಿರ್ತಕ್ಕಂಥವನು ಸ್ವಾಮಿ ಶ್ರೀ ಶ್ರೀನಿವಾಸ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಆ ಭಗವಂತ ಎಲ್ಲರ ದುಃಖಗಳನ್ನು ದೂರ ಮಾಡುತ್ತಾ ಸರ್ವದಾ ಪಾಲನೆ ಮಾಡ್ತಾ ಇರ್ತಾನಂತೆ. ಹಾಗಾಗಿಯೇ ಅವನನ್ನು ರಕ್ಷಕ ಅಂತ ಹೇಳ್ತಾರೆ. ಲೋಕರಕ್ಷಣಾ ಕಾರ್ಯದಲ್ಲಿ ತತ್ಪರನಾಗಿರ್ತಕ್ಕಂಥವನು ಸ್ವಾಮಿ. ಆದ್ದರಿಂದ ಆ ಸ್ವಾಮಿಯನ್ನು ಶರಣು ಹೊಂದಬೇಕಂತೆ. ಹೊಂದಿದ್ದು ಅಂತಾದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃತಃ ಕಸ್ಯ ಸಿದ್ಧನಂ. ಇನ್ಯಾರ ಹತ್ರ ಹೋಗಿ ಏನು ಕೇಳಬಾರದು, ಎಲ್ಲವೂ ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟಂತಹದ್ದು. ಕೇಳಿದರೆ ಆ ಭಗವಂತನಲ್ಲಿಯೇ ನಾವು ಕೇಳಬೇಕಂತೆ. ಅದನ್ನೇ ದಾಸರು ಕೂಡ ಪಾಡಿದರೆ ಎನ್ನೊಡೆಯನ ಪಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ ಎಂಬುದಾಗಿ ಕೊಂಡಾಡಿದ್ದಾರೆ. ಆದ್ದರಿಂದ ಆ ಭಗವಂತನಲ್ಲಿಯೇ ನಮ್ಮ ದುಃಖಗಳನ್ನು ನಾವೆಲ್ಲರೂ ಕೂಡ ತೋಡಿಕೊಳ್ಳಬೇಕಂತೆ. ಆಗ ಆ ಭಗವಂತ ಆರ್ತ ತ್ರಾಣಪರಾಯಣನಾದಂಥವನು. ಆದ್ದರಿಂದ ನಮ್ಮನ್ನು ಆ ದುಃಖದಿಂದ ಮೇಲೆತ್ತಿ ಅನುಗ್ರಹಿಸುತ್ತಾನಂತೆ. ಅನೇಕ ಮಹಿಮೆಗಳಿದ್ದಾವೆ. ಯತ್ಪಾದಾಬ್ಜನಖೋದಕಂ ತ್ರಿಜಗತಾಂ ಪಾಪೌಘಸಂ ಶೋಷಣಂ ಯನ್ನಾಮಾಮೃತಪೂರಕಂ ಚ ತಪಸಾಂ ಸಂಸಾರ ಸಂತಾಡನಂ ಪಾಷಾಣೋಪಿ ಯದಂಘ್ರಿ ಪದ್ಮರಜಸಾ ಶಾಪಾದಿಶರ್ಮೋಚಿತಂ ಶಾಪಾದಿಶರ್ಮೋಚಿತಃ ತ್ವಾರ್ತಪ್ರಾಣಪರಾಯಣಃ ಸ ಭಗವಾನ್ ನಾರಾಯಣೋ ಮೇ ಗತಿ. ಆ ಸ್ವಾಮಿಯೇ ನಮ್ಮೆಲ್ಲರನ್ನ ರಕ್ಷಿಸುವ ದೈವ. ಆ ಸ್ವಾಮಿಯ ಪಾದದ ನಖದಿಂದ ಪರಮ ಪವಿತ್ರವಾದಂತಹ ಗಂಗೆ ಉದ್ಭವಿಸಿದ್ದಾಳೆ. ಅದಕ್ಕಾಗಿ ವಿಷ್ಣು ಪದೋದ್ಭವ ಎಂಬುದಾಗಿ ಗಂಗೆಯನ್ನು ಸ್ತುತಿಸುತ್ತಾರೆ. ಎಲ್ಲರ ಪಾಪಗಳನ್ನು ದೂರ ಮಾಡಲಿಕ್ಕಾಗಿ 3 ಲೋಕಗಳಲ್ಲಿಯೂ ಕೂಡ ಆ ಗಂಗೆ ಹರಿಯತಕ್ಕಂಥವಳಾಗಿದ್ದಾರೆ. ಹಾಗಾಗಿ ತ್ರಿಪಥಗ ಅಂತ ಹೇಳ್ತಾರೆ. ಎಲ್ಲ ಲೋಕದ ಪಾಪಗಳನ್ನು, ಪಾಪದ ಸಮೂಹವನ್ನೇ ದೂರ ಮಾಡತಕ್ಕಂಥವಳು ಆ ಗಂಗೆ. ಆ ಸ್ವಾಮಿಯ ನಾಮಾಮೃತವನ್ನು ಯಾವಾಗಲೂ ಕೂಡ ಸ್ತುತಿಸುತ್ತಾ, ಪಾನ ಮಾಡುತ್ತಾ, ತಪಸ್ಸನ್ನಗೈಯುತ್ತಾ ಈ ಸಂಸಾರದ ತಾಡನದಿಂದ ಹೊರಬಂದಿರ್ತಾರಂತೆ ಜ್ಞಾನಿಗಳು, ಯೋಗಿಗಳು. ಪಾಷಾಣವೂ ಕೂಡ, ಕಲ್ಲು ಕೂಡ ಆ ಸ್ವಾಮಿಯ ಪಾದದ ಧೂಳಿಯ ಸ್ಪರ್ಶದಿಂದ ಶಾಪ ವಿಮೋಚನವನ್ನು ಪಡೆದಂತಹದ್ದಾಗಿ ಅಹಲ್ಯೆಯಾಗಿ ಪರಮ ಪವಿತ್ರವಾದಂತಹ ಆ ಸಾಧ್ವಿಮಣಿ ಲೋಕದಲ್ಲಿ ಖ್ಯಾತಿಯನ್ನು ಪಡೆದಂಥವಳಾಗಿದ್ದಾಳೆ. ಹೀಗೆ ಆ ಭಗವಂತ ಎಲ್ಲ ತನ್ನ ಭಕ್ತರನ್ನು ದುಃಖದಿಂದ ಮೇಲೆತ್ತಿ ಅನುಗ್ರಹಿಸ್ತಾ ಇರ್ತಾನೆ ಅನ್ನಲಿಕ್ಕೆ ಅನೇಕ ದೃಷ್ಟಾಂತಗಳಿದ್ದಾವೆ.
ಯನ್ನಾಮಸ್ಮರಣಾದ್ವಿಷಾದಸಹಿತೋ ವಿಪ್ರಃ ಪುರಾ ಅಜಾಮಿಳಃ. ಅಜಾಮಿಲೋಪಾಖ್ಯಾನ. ಪ್ರಾಗಾನ್ಮುಕ್ತಿಮಶೋಷಿತಾಸು ನಿಚಯಃ ಪಾಪೌಘದಾವಾನಲಾತ್ ಏತದ್ಭಾಗವತೋತ್ತಮಾನ್ ಅನೃಪತಿ ಪ್ರಾಪ್ತಾಂಬರೀಷಾರ್ಜುನ ಆರ್ತತ್ರಾಣಪರಾಯಣ ಸ ಭಗವಾನ್ ನಾರಾಯಣೋ ಮೇ ಗತಿ. ಅಂಬರೀಷ, ಕಾರ್ತವೀರ್ಯಾರ್ಜುನ, ಅನೇಕ ದೃಷ್ಟಾಂತಗಳಿದ್ದ. ಇವರೆಲ್ಲರೂ ಕೂಡ ಆ ಭಗವಂತನಿಂದ ರಕ್ಷಿಸಲ್ಪಟ್ಟಂಥವರು. ಅಜಾಮಿಳನ ಅದ್ಭುತವಾದಂತಹ ಕಥೆ ಭಾಗವತದಲ್ಲಿ ಬರ್ತದೆ. ಮಕ್ಕಳುಗಳಿಗೆಲ್ಲ ಭಗವಂತನ ನಾಮವನ್ನು ಇರಿಸಬೇಕು ಅಂತ ಇದರಿಂದ ತಿಳಿದು ಬರ್ತದೆ. ತನ್ನ ಅನೇಕ ಮಕ್ಕಳುಗಳಿಗೆ ಭಗವಂತನ ನಾಮಗಳನ್ನು ಇರಿಸಿದ್ದಾನೆ. ಕಟ್ಟ ಕಡೆಯ ಮಗ ಅವನಿಗೆ ನಾರಾಯಣ ಎಂಬ ಹೆಸರನ್ನು ಇಟ್ಟಿದ್ದಾನಂತೆ ಅಜಾಮಿಳ. ವಸ್ತುತಃ ಮಹಾಜ್ಞಾನಿ, ಮಹಾಸಾಧಕ. ಆದರೆ ಪ್ರಾರಬ್ಧವನ್ನು ಅನುಭವಿಸಬೇಕು. ಲೌಕಿಕ ಜೀವನದಲ್ಲಿ ಆಸಕ್ತನಾಗಿ ಎಲ್ಲವನ್ನು ಕೂಡ ತೊರೆದು ವಿಷಯ ಲೋಲುಪನಾಗಿ ಸಂಸಾರದಲ್ಲಿಯೇ ಮಗ್ನನಾಗಿದ್ದಾನಂತೆ ಅಜಾಮಿಳ. వెన్న చేత బట్టినే వెదకినట్టు ఎన్నగని ఉండగాను ఎక్కడో చూచేము. వెన్న చేత బట్టినే వెదకినట్టు ఎన్నగని ఉండగాను ఎక్కడో చూచేము. కాయమీడనుండగానే తిన్నని వీనులు మెట్టి దిక్కులనెల్ల. కన్నులు మిన్నులు తాకి కాయమీడనుండగానే తిన్నని వీనులు మెట్టి దిక్కులనెల్ల. ఇన్నిటి కొడయడవై ఇందిరేశ నీవు నాలో ఉన్న రూపు కానలేను ఊహిల్చిపుడు. ఇన్నిటి కొడయడవై ఇందిరేశ నీవు నాలో ఉన్న రూపు కానలేను ఊహిల్చిపుడు. వెన్న చేత బట్టినే వెదకినట్టు ఎన్నగని ఉండగాను ఎక్కడో చూచేము. కాయము పాయము గీరి కాలమీడనుండగానే ఆయపు మనసు ముంచి నున్నిటియందు. కాయము పాయము గీరి కాలమీడనుండగానే ఆయపు మనసు ముంచి నున్నిటియందు. ఏ ఎడ నాలో ఉన్న ఈశ్వర నీ నిలయము పాయకుండ కోరలేను పాయము నాకెట్టిదో. ఏ ఎడ నాలో ఉన్న ఈశ్వర నీ నిలయము పాయకుండ కోరలేను పాయము నాకెట్టిదో. వెన్న చేత బట్టినే వెదకినట్టు ఎన్నగని ఉండ
ఉండగాను ఎక్కడో చూచేము. పరము కోరి ఈడనిట్టె ఉండగాను మహిళో శ్రీ వెంకటేశ మహిమెట్టిదో. ఇహమే పరము కోరి ఈడనిట్టె ఉండగాను మహిళో శ్రీ వెంకటేశ మహిమెట్టిదో. అహరహమును నీవు అంతర్యామివై సహజమై ఉండకంటి చాలునిక నాకు. అహరహమును నీవు అంతర్యామివై సహజమై ఉండకంటి చాలునిక నాకు. వెన్న చేత బట్టి నే వెదకినట్టు ఎన్నగని ఉండగాను ఎక్కడో చూచేము. వెన్న చేత బట్టి నే వెదకినట్టు ఎన్నగని ఉండగాను ఎక్కడో చూచేము. ಅಜಾಮಿಳ ಅದ್ಭುತವಾದ ರೀತಿಯಲ್ಲಿ ಆ ಸ್ವಾಮಿಯ ನಾಮವನ್ನು ಉಚ್ಚರಿಸಿ ಕಡೆಯ ಕಾಲದಲ್ಲಿ ಭಗವಂತನನ್ನು ಸ್ಮರಿಸಿ ಮೋಕ್ಷವನ್ನು ಪಡೆದಂತಹ ವ್ಯಕ್ತಿಗಳಲ್ಲಿ ಪ್ರಸಿದ್ಧನಾಗಿದ್ದಾನೆ. ಯಾಕಂದರೆ ಮಕ್ಕಳುಗಳಿಗೆ ಹೆಸರನ್ನು ದೇವರದ್ದು ಇಡಬೇಕು ಅಂತ ಹೇಳ್ತಾರೆ. ಕಟ್ಟ ಕಡೆಯ ಮಗನಿಗೆ ನಾರಾಯಣ ಎಂಬ ಹೆಸರನ್ನು ಇರಿಸಿದ್ದಾರೆ. ಕಟ್ಟ ಕಡೆಯ ಮಗನ ಮೇಲೆ ತುಂಬ ಪ್ರೀತಿ. ಅವಸಾನ ಕಾಲ ಬಂದಿದೆ, ಕಡೆಗಾಲ ಬಂದಿದೆ. ಆಗ ಅಜಾಮಿಳ ತನ್ನನ್ನು ಹಿಡಿಯಲಿಕ್ಕಾಗಿ, ತನಗೆ ಸಹಾಯ ಮಾಡಲಿಕ್ಕಾಗಿ ಕಡೆಯ ಮಗನಾದಂತಹ ನಾರಾಯಣನನ್ನು ಕರೀತಾನೆ. ನಾರಾಯಣ ನಾರಾಯಣ ಅಂತ 2 ಬಾರಿ ಆ ನಾರಾಯಣನನ್ನು ಉಚ್ಚರಿಸ್ತಾ ಇದ್ದಂತೆಯೇ ಸಂಸ್ಕಾರ ಅನ್ನತಕ್ಕಂತಹದ್ದು, ತಾನು ಹಿಂದೆ ಮಾಡಿದಂತಹ ಸಾಧನೆ ಏನಿದೆ ಅದರೆಲ್ಲದರ ಫಲವಾಗಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ಆ ನಾರಾಯಣನ ಸ್ಮರಣೆ ಅನ್ನುವಂತಹದ್ದು ಬಂದಿದೆ. ಲೌಕಿಕವಾದಂತಹ ತನ್ನ ಮಗನ ಚಿಂತನೆ ದೂರವಾಯಿತು. ಒಮ್ಮೆ ಒಳಗಡೆ ಆ ಜ್ಞಾನ ಅನ್ನತಕ್ಕಂತಹ ಕಣ್ಣು ಬಿಚ್ಚಿದಂತಹದ್ದಾಗಿ, ತೆರೆದಿಟ್ಟಿರತಕ್ಕಂತಹದ್ದಾಗಿ ಆ ಭಗವಂತನ ಸ್ಮರಣೆ ಅನ್ನುವಂತಹದ್ದು ಉಂಟಾಗಿದೆ. ಅದಕ್ಕೆ ಹೇಳ್ತಾರೆ, ಯಾವಾಗಲೂ ಕೂಡ ಸ್ವಾಮಿಯ ನಾಮವನ್ನು ಸ್ಮರಿಸ್ತಾ ಇರಬೇಕಂತೆ. ಅಂತ್ಯಕಾಲೇ ವಿಶೇಷತಃ, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಆ ನಾರಾಯಣನನ್ನು ಅಜಾಮಿಳ ಸ್ಮರಿಸ್ತಕ್ಕಂತಹದ್ದು. ಯಮನ ದೂತರು ಏನು ಬಂದಿದ್ದರೋ ಅವರೆಲ್ಲರೂ ಕೂಡ ಮಾಯವಾಗಿ ಭಗವಂತನ ದೂತರು ಬಂದಿದ್ದಾರಂತೆ. ಬಂದು ಅವನನ್ನು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹದ್ದು. ಹೀಗೆ ಅಜಾಮಿಳ ಭಗವಂತನ ನಾಮವನ್ನು ಉಚ್ಚರಿಸುವುದರ ಮುಖಾಂತರ ವೈಕುಂಠವನ್ನು ಪಡೆಯತಕ್ಕಂಥವನಾಗ್ತಾನೆ. ಅಂತಹ ಅನೇಕ ದೃಷ್ಟಾಂತಗಳು ಲೋಕದಲ್ಲಿ ಇರುವಂತಹದ್ದಾಗಿದೆ. ಎಲ್ಲರನ್ನೂ ಕೂಡ ಅನುಗ್ರಹಿಸುತ್ತಾ ಆ ಸ್ವಾಮಿ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಒಂದು ಶಕ್ತಿ ಲೋಕದಲ್ಲಿದ್ದು ಲೋಕವನ್ನು ಮುನ್ನಡೆಸ್ತಾ ಇದೆ. ಅಂತಹ ಆ ಲೋಕಕ್ಕೆ ಪ್ರತೀಕವಾಗಿರ್ತಕ್ಕಂತಹದ್ದೇ ಸುವರ್ಣ ರಥ. ಪ್ರತಿಯೊಬ್ಬರ ಶರೀರವೂ ಕೂಡ ಈ ಸುವರ್ಣದ ರಥ ಅಂತಾನೆ ಅಂದುಕೊಳ್ಳಬೇಕು. ಒಳಗಡೆ ಆ ಭಗವಂತ ಇದ್ದಾನೆ, ಆ ಭಗವಂತನ ಪಕ್ಕದಲ್ಲಿ ಜೀವನೂ ಕೂಡ ಇದ್ದಾನೆ. ಭಗವಂತ ಎಲ್ಲಿಯ ತನಕ ಆ ರಥದ ಒಳಗಡೆ ಇರುತ್ತಾನೋ ಆಗ ಆ ರಥಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂತಹ ಆದರ ಅಭಿಮಾನಗಳು. ಯಾವಾಗ ಆ ಭಗವಂತ ಆ ರಥವನ್ನು ಇಳಿಯುತ್ತಾನೋ ಬಿಟ್ಟು ಜೀವನೂ ಕೂಡ ಇರಲಿಕ್ಕಾಗುವುದಿಲ್ಲ, ತಾನೂ ಕೂಡ ಹೊರಬರಬೇಕಾಗ್ತದೆ. ರಥ ಕೇವಲ ಒಂದು ನಿರ್ಜೀವವಾದ ವಸ್ತುವಾಗಿ ಇಳಿದು ಬಿಡುತ್ತದೆ. ಆದ್ದರಿಂದ ಈ ತತ್ವವನ್ನು ಲೋಕಕ್ಕೆ ಸಾರಿ ಹೇಳಲಿಕ್ಕೇನೋ ಎಂಬುವಂತೆ ಸ್ವರ್ಣ ರಥವನ್ನು ಅಧಿರೋಹಿಸಿ ಆ ಭಗವಂತ ಒಳಗಡೆ ಇದ್ದು ತನ್ನ ಇರುವಿಕೆಯಿಂದ ವಿಶೇಷವಾದಂತಹ ಆದರ ಅಭಿಮಾನವನ್ನೆಲ್ಲವನ್ನು ಕೂಡ ಆ ರಥಕ್ಕೆ ತಂದುಕೊಡುತ್ತಾ ಲೋಕಕ್ಕೆ ತಿಳಿಸ್ತಾ ಇದ್ದಾನೆ.
ಈ ಶರೀರಕ್ಕೂ ಕೂಡ ಒಳಗಡೆ ಭಗವಂತ ಜೀವಾತ್ಮ ಇರುವ ತನಕ ವಿಶೇಷವಾದ ಅದರ ಅಭಿಮಾನಗಳು ಕೂಡ ದೊರೀತಾ ಇರ್ತದೆ. ಯಾವಾಗ ಇದನ್ನು ತೊರೆದು ಹೋಗುತ್ತದೋ ಆಗ ಕೇವಲ ನಾಮ ಮಾತ್ರ ಉಳಿಯುವಂತಹದ್ದಾಗ್ತದೆ. ಈ ಶರೀರ ಅನ್ನುವಂತಹದ್ದು ಬೀಳುವಂತಹದ್ದಾಗ್ತದೆ. ಆದ್ದರಿಂದ ಈ ತತ್ವವನ್ನು ತಿಳಿದುಕೊಂಡು ವಾಸುದೇವ ಸರ್ವಮಿತಿ, ಎಲ್ಲವೂ ಕೂಡ ಆ ಭಗವಂತನೇ ಎಂಬ ತತ್ವವನ್ನು ತಿಳಿದು ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ನನ್ನನ್ನು ಸೇರುತ್ತಾನೆ ಜ್ಞಾನಿ. ಆದ್ದರಿಂದ ಅಂತಹ ಜ್ಞಾನಿ ನಾವೆಲ್ಲರೂ ಕೂಡ ಆಗಬೇಕು. ಅಂತಹ ಜ್ಞಾನವನ್ನು ಆ ಜ್ಞಾನ ನಿಧಿಯಾದಂತಹ ಸ್ವಾಮಿಯೇ ನಮಗೆ ದಯಪಾಲಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಅವಕಾಶ, ಸುವರ್ಣ, ಉತ್ತಮವಾದಂತಹ ವರ್ಣ, ಅತ್ಯಂತ ಸರ್ವಶ್ರೇಷ್ಠವಾದಂತಹ ಸ್ವಾಮಿಯ ಗುಣಗಾನವನ್ನು ಮಾಡತಕ್ಕಂತಹ ವರ್ಣ. ಅಂತಹ ಸುವರ್ಣದ ಭಾಗ್ಯವನ್ನು ಕೂಡ ನಮಗೆ ದಯಪಾಲಿಸು, ನಿನ್ನ ತತ್ವಜ್ಞಾನವನ್ನು ನೀಡು ಎಂಬುದಾಗಿ ಆ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಗಜರಾಜ. ಎಲ್ಲರೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ವಾಮಿಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹದ್ದು. ನಾಧೀತ ಶ್ರುತಯೋ ನ ಸತ್ಯಮತಯೋ ಘೋಷಸ್ಥಿತ ಗೋಪಿಕಾ ಜಾರಿಣ್ಯ ಕುಲಜಾತ ಧರ್ಮ ವಿಮುಖ ಅಧ್ಯಾತ್ಮ ಭಾವಂ ಯಯುಃ ಭಕ್ತ್ಯಾ ಯಸ್ಯ ತಥಾ ವಿಧಾಶ್ಚ ಸುಗಮಾಸ್ತಸ್ಯಾಧ್ಯಯ ಸುಮತಾ ಆರ್ತತ್ರಾಣ ಪರಾಯಣ ಸ ಭಗವಾನ್ ನಾರಾಯಣೋ ಮೇ ಗತಿ. ಆ ನಾರಾಯಣನೇ ನಮ್ಮೆಲ್ಲರನ್ನ ರಕ್ಷಣೆ ಮಾಡತಕ್ಕಂತಹ ಮಹಾನುಭಾವ ಎಂಬುದಾಗಿ ದೇಶಿಕಾಚಾರ್ಯರು ಆ ಭಗವಂತನನ್ನು ಕೊಂಡಾಡಿದ್ದಾರೆ. ಕೊಂಡಾಡಿರುವಂತಹ ಆ ಭಗವಂತನಲ್ಲಿ ಅಪಾರವಾದಂತಹ ಭಕ್ತಿಯನ್ನು ಕೂಡ ನಮಗೆ ಉಂಟು ಮಾಡು ಹೇ ಜಗದೊಡೆಯ, ಹೇ ಗುರು ಎಂಬುದಾಗಿ ಗುರುಗಳನ್ನು ಭಗವಂತನನ್ನು ಪ್ರಾರ್ಥಿಸೋಣ. ಭುಜಗತಲ್ಪಗತಂ ಘನ ಸುಂದರಂ ಗರುಡವಾಹನಮಂಬುಜಲೋಕ್ಷಣಂ ನಲಿನ ಚಕ್ರ ಗದಾಕರಮವ್ಯಯಂ ಭಜತರೆ ಮನುಜಾಹ ಕಮಲಾಪತಿಂ. ಕಮಲಾಪತಿಯನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಭಜಿಸಿ ಕೃತಕೃತ್ಯರಾಗೋಣ. ಆ ಸ್ವಾಮಿಯ ನಾಮವೇ ಬಹಳ ಶ್ರೇಷ್ಠವಾದಂತಹದ್ದು, ಅದೇ ಸರ್ವಶ್ರೇಷ್ಠ. ಮಧುರಂ ಮಧುರೇಭ್ಯೋಪಿ ಮಂಗಳೇಭ್ಯೋಪಿ ಮಂಗಳಂ ಪಾವನಂ ಪಾವನೇಭ್ಯೋಪಿ ಹರೇರ್ ನಾಮೈವ ಕೇವಲಂ. ಅದು ಆ ಸ್ವಾಮಿಯ ನಾಮ, ದಿವ್ಯವಾದಂತಹ ನಾಮ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂಬುದಾಗಿ ದಾಸರು ಹೇಳಿದ ಹಾಗೆ ಆ ಸ್ವಾಮಿಯ ನಾಮವನ್ನು ನಾವೆಲ್ಲರೂ ಕೂಡ ಹಿಡಿದುಕೊಂಡು ಆ ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಭಜಿಸುತ್ತಾ ಆ ಸ್ವಾಮಿಯ ನಾಮವೇ ನಮ್ಮೆಲ್ಲರಿಗೂ ಕೂಡ ಸಗುರು ಸಪಿತಾ ಚಾಪಿ ಸಾ ಮಾತಾ ಬಾಂಧವೋಪಿ ಸಹ ಶಿಕ್ಷಯೇ ಚೇತ್ ಸದಾ ಸ್ಮರ್ತುಂ ಹರೇರ್ನಾಮೈವ ಕೇವಲಂ ನಿಶ್ವಾಸೇ ನಹಿ ವಿಶ್ವಾಸಃ ಕದಾ ರುದ್ಧೋ ಭವಿಷ್ಯತಿ ಕೀರ್ತನೀಯಮತೋ ಬಾಲ್ಯಾಧರೇರ್ನಾಮೈವ ಕೇವಲಂ. ಅತ್ಯಂತ ಭಕ್ತಿಯಿಂದ ಸ್ವಾಮಿ ಪುಷ್ಕರಣಿಗೆ ವಿಶೇಷವಾಗಿರ್ತಕ್ಕಂತಹ ನೀರಾಜನವನ್ನು ನೀಡತಕ್ಕಂತಹದ್ದು. ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಾಸನಾದಂತಹ ಆ ಸ್ವಾಮಿಗೆ ಕರ್ಪೂರ ನೀರಾಜನವನ್ನು ನೀಡ್ತಾ ಇದ್ದಾರೆ. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಸನ್ನಿವೇಶ ನಾವೆಲ್ಲರೂ ಕೂಡ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಶ್ರೀದೇವಿ ಭೂದೇವಿ ಸಹಿತನಾದ ಜಗದೊಡೆಯನಿಗೆ ಕರ್ಪೂರ ನೀರಾಜನವನ್ನು ಸಮರ್ಪಣೆ ಮಾಡಿದ್ದಾರೆ. ಇದೊಂದು ಅದ್ಭುತವಾದಂತಹ ಆ ಸ್ವಾಮಿಯ ಕೈಂಕರ್ಯ ನಡೀತಾ ಇದೆ. ವೀಕ್ಷಿಸಿದಂತಹ ನಾವೆಲ್ಲರೂ ಕೂಡ ಧನ್ಯಧನ್ಯರು. ಆ ಸ್ವಾಮಿಯ ಕೃಪೆಗೆ ಪಾತ್ರರಾದಂತಹ ನಾವೇ ಮಹಾಭಾಗ್ಯಶಾಲಿಗಳು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ. ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಹರೇ ಶ್ರೀನಿವಾಸ. ಸರ್ವೇ ಜನ ಸುಖಿನೋ ಭವಂತು.
సన్నపు నవ్వు చూపుల చల్లులాడి సన్నపు నవ్వు చూపుల చల్లులాడి ఇప్పుడిన్ని విధములా మించెను ఇదివో తపము సన్నపు నవ్వు చూపుల చల్లులాడి ఇప్పుడిన్ని విధములా మించెను ఇదివో తపము సన్నపు నవ్వు చూపుల చల్లులాడి